ಅಭಿಮಾನಿಗಳ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ಗೆ 50ನೇ ವರ್ಷದ ಹುಟ್ಟುಹಬ್ಬ. ಬಾರದ ಲೋಕಕ್ಕೆ ಹೋಗಿದ್ದರೂ ಅಪ್ಪುವಿನ ಭಕ್ತರ ಪ್ರೀತಿ ವಿಶ್ವಾಸ ಹುಟ್ಟುಹಬ್ಬ ಆಚರಿಸುವ ಉತ್ಸಾಹದಲ್ಲಿ ಕಿಂಚಿತ್ತೂ ಸಹ ಕಮ್ಮಿಯಾಗಿಲ್ಲ. ಇನ್ನು ಜೊತೆಗಿರದ ಜೀವವನ್ನ ಎಂದೆಂದೂ ಜೀವಂತವಾಗಿಸಿಕೊಂಡ ಅಭಿಮಾನಿಗಳು ರಾತ್ರಿಯಿಂದಲೇ ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಅಪ್ಪು ಸಮಾಧಿ ಬಳಿ ಹುಟ್ಟುಹಬ್ಬ ಆಚರಣೆಯಲ್ಲಿ ತೊಡಗಿದ್ದಾರೆ. ಇದರ ರಿಪೋರ್ಟ್ ಇಲ್ಲಿದೆ. ನಗುಮುಖದ ರಾಜಕುಮಾರನಿಗೆ 50ನೇ ಹುಟ್ಟುಹಬ್ಬ. ಕಂಠೀರವ ಸ್ಟುಡಿಯೋದಲ್ಲಿ ಹಬ್ಬದ ವಾತಾವರಣ. ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಂಭ್ರಮ. ಮಧ್ಯರಾತ್ರಿಯಿಂದಲೇ ಅಪ್ಪು ದರ್ಶನ ಪಡೆದ ಫ್ಯಾನ್ಸ್. ಅದೆಷ್ಟೋ ವರ್ಷ ಕಳೆದರೂ ಅಪ್ಪು ಇಲ್ಲ ಅನ್ನೋದನ್ನ ಅಭಿಮಾನಿಗಳು ಜೀರ್ಣಿಸಿಕೊಳ್ಳಲಾರರು. ಅಂದು ಕಣ್ಮುಂದಿದ್ದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಈಗ ಕಣ್ಮುಂದಿನ ದೇವರಾಗಿದ್ದಾರೆ ಎಂಬುದು ಅಭಿಮಾನಿಗಳ ನಂಬಿಕೆ. ಅದರಂತೆ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಭಾರೀ ಸಂಭ್ರಮದಲ್ಲಿ ಅದ್ದೂರಿಯಾಗಿ ಮಾಡುತ್ತಿದ್ದಾರೆ. 50ನೇ ವರ್ಷದ ಹುಟ್ಟುಹಬ್ಬಕ್ಕೆ ಅಪ್ಪು ಮಲಗಿರುವ ಜಾಗ ಕಂಠೀರವ ಸ್ಟುಡಿಯೋದಲ್ಲಿ ಜಾತ್ರೆಯ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಹುಟ್ಟುಹಬ್ಬದ ಹಿನ್ನೆಲೆ ಅಪ್ಪು ಸಮಾಧಿಗೆ ಅಭಿಮಾನಿಗಳು ಕುಟುಂಬ ಸಮೇತ ದರ್ಶನಕ್ಕೆ ಬರುತ್ತಿದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಪುನೀತ್ ಸಮಾಧಿಯತ್ತ ಅಭಿಮಾನಿಗಳು ಆಗಮಿಸುತ್ತಿದ್ದು ರಾತ್ರಿ 11 ಗಂಟೆಯಿಂದಲೇ ಕಂಠೀರವ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಇಂದು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಅಭಿಮಾನಿಗಳ ಸಮ್ಮುಖದಲ್ಲೇ ಪುನೀತ್ ಕುಟುಂಬಸ್ಥರು ಪೂಜೆ ಮಾಡಲಿದ್ದಾರೆ. ಬಳಿಕ ಸಮಾಧಿ ದರ್ಶನಕ್ಕೆ ಅವಕಾಶ ಇರುತ್ತೆ. ನಾನಾ ಊರುಗಳಿಂದ ಸಾವಿರಾರು ಅಪ್ಪು ಅಭಿಮಾನಿಗಳು ಭೇಟಿ ಕೊಡಲಿದ್ದಾರೆ. ತಡರಾತ್ರಿ 12 ಗಂಟೆಯಿಂದ ಶುರುವಾದ ಅಪ್ಪು ಹುಟ್ಟುಹಬ್ಬ ಆಚರಣೆ ಇಂದು ಇಡೀ ದಿನ ಹಬ್ಬದಂತೆ ಅಭಿಮಾನಿಗಳು ಆಚರಿಸಲಿದ್ದಾರೆ. ಅವ್ರು ಅದೇ ಹೇಳ್ಕೊಟ್ಟಿರೋದು ಅಲ್ವಾ, ಫ್ಯಾನ್ಸ್ ಆಗಿ ಅವ್ರು ಯಾವ ತರ ಟ್ರೀಟ್ ಮಾಡಿದ್ದಾರೆ ನಮ್ಮನ್ನ. ವಿ ಹ್ಯಾವ್ ಟು ಬಿ ವೆರಿ ಪ್ರಿವಿಲೇಜ್ಡ್. ಅವ್ರನ್ನ ನಾವು ಅದೇ ತರ ಸೆಲೆಬ್ರೇಟ್ ಮಾಡಬೇಕು ಅಂಡ್ ಟ್ರೀಟ್ ಮಾಡಬೇಕು. ಸೊ ಆಸ್ ಅ ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್ ಆಗಿ ದಿಸ್ ಇಸ್ ವಾಟ್ ವಿ ಹ್ಯಾವ್ ಲರ್ನ್ ಸೋ ಫಾರ್. ಇನ್ ಮುಂದೆನೂ ಹಿಂಗೆ ಇರ್ತೀವಿ. ಸೊ ವೆರಿ ಗ್ರೇಟ್ಫುಲ್ ಟು ಬಿ ಹಿಸ್ ಫ್ಯಾನ್. ಈಸ್ ಓನ್ಲಿ ದ ಸೆಲೆಬ್ರೇಷನ್. ಸೊ ಇಡೀ ದಿನ ಸೆಲೆಬ್ರೇಷನ್ ಆಗೇ ಇರ್ತಿರುತ್ತೆ. ನಾವು ಚಿಕ್ಕಮಗಳೂರಿಂದ ಬಂದಿರೋದು. ನಮ್ಮ ಬಾಸ್ ನೋಡ್ಲೇಬೇಕು ಅಂತ ಬಂದಿದ್ದು, ಬಿಡಂಗಿಲ್ಲ ಪೊಲೀಸ್ನವರು. ಯಾವಾಗ ಬಿಡ್ತಾರೆ ಅಂತ ಗೊತ್ತಿಲ್ಲ. ಮೂವಿ ನೋಡಕ ಬಂದಿರೋದು. ಈಗ 2 ಶೋ ಕಂಟಿನ್ಯೂ ನೋಡಕ ಬಂದಿದ್ದೀವಿ. ಮೂವಿ ನೋಡಕ್ಕೆ ನಾವು ಪುಣ್ಯ ಮಾಡಿದ್ವಿ. ನಮ್ಮ ಬಾಸ್ನ ನೋಡಕ್ಕೆ ಬಿಡಂಗಿಲ್ಲ. ಯಾವಾಗ ಬಿಡ್ತಾರೆ ಅಂತ ಗೊತ್ತಾಗಂಗಿಲ್ಲ. ಒಟ್ಟು ಬಿಡ್ಬೇಕು ಅಷ್ಟೇ. ನಮ್ಮ ಬಾಸ್ ನೋಡ್ಲೇಬೇಕು. ಇವತ್ತು ನಾವು ಚಿಕ್ಕಮಗಳೂರಿಂದ ಬಂದಿದ್ದೀವಿ. ಅಪ್ಪು ಹುಟ್ಟುಹಬ್ಬದ ದಿನವನ್ನ ಸ್ಫೂರ್ತಿ ದಿನ ಎಂದು ಸರ್ಕಾರ ಘೋಷಿಸಿರುವಂತೆ ಸ್ಫೂರ್ತಿಯ ಚಿಲುಮೆ ಅಪ್ಪು ನೆನಪಲ್ಲಿ ರಾಜ್ಯದೆಲ್ಲೆಡೆ ಅಭಿಮಾನಿಗಳು ತಮ್ಮಿಷ್ಟ ಬಂದಂತೆ ಹುಟ್ಟುಹಬ್ಬ ಆಚರಿಸುತ್ತಿದ್ದಾರೆ. ಜೊತೆಗೆ ಕಂಠೀರವ ಸ್ಟುಡಿಯೋದಲ್ಲಂತೂ ಜಾತ್ರೆಯೇ ನಡೆಯಲಿದ್ದು ಅನ್ನದಾನ, ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ನಡೆಯಲಿದೆ. ಇನ್ನು ಪುನೀತ್ ಬರ್ತ್ಡೇ ಹಿನ್ನೆಲೆ ಅಪ್ಪು ಸಿನಿಮಾ ರಿಲೀಸ್ ಆಗಿರೋದು ಅಭಿಮಾನಿಗಳ ಉತ್ಸಾಹ ಹೆಚ್ಚಿಸಿದೆ. ವೀರೇಶ್ ಚಿತ್ರಮಂದಿರದಲ್ಲಿ ನಟಿ ರಮ್ಯಾ ಫ್ಯಾನ್ಸ್ ಜೊತೆ ಕುಳಿತು ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ರು. ಸೊ ನನಗೆ ಹಳೆ ನೆನಪುಗೆಲ್ಲ ಬರ್ತಾ ಇದೆ. ನಂಬಕ್ಕಾಗಲ್ಲ ಅಪ್ಪು ಅವ್ರು ಇನ್ನೂ ಇಲ್ಲ ಅಂತ. ಬಟ್ ಒಳ್ಳೇದೇನೆಂದರೆ ಸಿನಿಮಾದ ಮೂಲಕ ಆ್ಯಕ್ಟರ್ಸ್ ಲಿವ್ ಲಾಂಗ್. ಸೊ ಹಾಗಾಗಿ ನೋಡಿ ತುಂಬ ಖುಷಿ ಆಯಿತು. ಎಸ್ಪೆಷಲಿ ಫ್ಯಾನ್ಸ್ ಅವ್ರ ಜೊತೆ ಸಿನಿಮಾ ನೋಡಿ ನನಗೆ ಇನ್ನೂ ಖುಷಿ ಆಯಿತು. ಆಲ್ಮೋಸ್ಟ್ 23 ಇಯರ್ಸ್ ಆದಮೇಲೆ ನಾನು ಮತ್ತೆ ಥಿಯೇಟ್ರಿಗೆ ಬಂದು ಅಪ್ಪು ಸಿನಿಮಾ ನೋಡ್ತಾ ಇದ್ದೆ ಅಂತ ನನಗೆ ನಂಬಿಕೆ ಆಗ್ತಾ ಇಲ್ಲ. ಬಟ್ ದಟ್ ಇಸ್ ಲೈಫ್. ಅಪ್ಪು ಅಂತ ನೆನೆಸ್ಕೊಂಡಾಗ, ಸಿನಿಮಾ ಅಂತ ನೆನೆಸ್ಕೊಂಡಾಗ ಮೊದಲು ನೆನೆಸ್ಕೋಬೇಕಾಗಿರೋದೇ ಅಮ್ಮ ಅನ್ಸುತ್ತೆ, ಭಾರತಮ್ಮ ರಾಜ್ಕುಮಾರ್. ಅವರಿಲ್ಲ ಅಂದರೆ ಬಹುಶಃ ನನಗೆ ಈ ಅಪ್ಪು ಅನ್ನೋ ಒಂದು ಸಿನಿಮಾ ಈ ಅವಕಾಶ ಸಿಗ್ತಾನೆ ಇರಲಿಲ್ಲ. ಬಟ್ ಇವತ್ತು ಆ ಸಿನಿಮಾ ನೋಡಿದಾಗ ಐ ಫೀಲ್ ಲೈಕ್ ಐ ಡಿಡ್ ಜಸ್ಟಿಸ್ ಟು ದ ಫಿಲ್ಮ್ ಅಂತ ಅನಿಸುತ್ತೆ. ಅಪ್ಪು ತುಂಬ 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 ಫೀಲ್ ಆಗುತ್ತೆ ಅವನಿಗೆ ಆ ಸಿನಿಮಾ ನೋಡಿದಾಗ. ಅಪ್ಪು ಇದ್ದಿದ್ರೆ ಹೇಗೆಲ್ಲ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಬೇಕು ಎಂದು ಫ್ಯಾನ್ಸ್ ಅಂದುಕೊಂಡಿದ್ರು. ಅದರಂತೆಯೇ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಲಾಗ್ತಿದೆ. ಅಪ್ಪು ಕುಟುಂಬಸ್ಥರ ಜೊತೆ ಆಪ್ತರು, ನಟ ನಟಿಯರು ನಗುಮೊಗದ ಅರಸನ ಹುಟ್ಟುಹಬ್ಬಕ್ಕೆ ಕಳೆ ತುಂಬಲಿದ್ದಾರೆ. ಅವತ್ತಿನ ದಿನ ಎಲ್ಲ ಇದ್ರು, ಅಪ್ಪಾಜಿ, ಅಮ್ಮ, ಅಪ್ಪು ಎಲ್ಲ ಇದ್ರು. ಅದು ಬಂದ್ಬಿಟ್ಟು ಒಂದು ಭಯದಲ್ಲಿ ನೋಡ್ತಾ ಇದ್ವಿ. ಜನ ಹೇಗೆ ತಗೋತಾರೆ ಸಿನಿಮಾನ, ಹೇಗೆ ಇಷ್ಟಪಡ್ತಾರೆ ಅವನ್ನ, ಸಿನಿಮಾನ ಹೇಗೆ ಇಷ್ಟಪಡ್ತಾರೆ, ಏನು ಓಡುತ್ತೆ ಅಂತ ಭಯ ಇತ್ತು. ಇವತ್ತೇನೆಂದರೆ ಆ ಭಯ ಇಲ್ಲ. ಆ ಸಿನಿಮಾನ ಇಷ್ಟಪಟ್ಟು ಅವನ್ನ ಪವರ್ ಸ್ಟಾರ್ ಮಾಡಿದ್ದಾರೆ ಜನ. ಇವತ್ತು ಅವ್ರು ಇಷ್ಟಪಡ್ತಾರೆ. ಇಲ್ಲಿ ಅರ್ಧಕ್ಕರ್ಧ ಜನ ನೋಡಿರೋರೇ ಬಂದಿದ್ದಾರೆ.
ನೋಡ್ಕೊಂಡು ಸಂಭ್ರಮಿಸ್ತಾರೆ. ಅದನ್ನು ನೆನೆಸ್ಕೊಂಡು ಹೋಗೋಣ, ಅವನ ಜೊತೆ ಮತ್ತೆ ಬದುಕ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. 2002ರಲ್ಲಿ ಪಿಕ್ಚರ್ ಸಂತೋಷಲ್ಲಿ ನೋಡಿದಾಗಲೂ ಹಿಂಗೆ ಇತ್ತು, ಈಗ ನೋಡಿದಾಗಲೂ ಹಿಂಗೆ ಇದೆ. ಪ್ರಾಬ್ಲಿ ಅವರು ಎಷ್ಟು ಜೀವಂತ ಅನ್ನೋದಕ್ಕೆ, ಅವ್ರ ಇಂಪ್ಯಾಕ್ಟ್ ಎಷ್ಟು ದೊಡ್ಡದು ಅನ್ನೋದಕ್ಕೆ, ಅವರು ಎಷ್ಟು ದೊಡ್ಡ ಸ್ಟಾರ್ ಅನ್ನೋದಕ್ಕೆ ಇದೆಲ್ಲ ಒಂದು ನಿದರ್ಶನ. ಸೇಮ್ ಫೀಲು, ಅದೇ ಅಭಿಮಾನಿಗಳು ಕಿರ್ಚಾಟ, ಅದೇ ಪವರು, ಅದೇ ಪವರಿಸಮ್. ಒಟ್ನಲ್ಲಿ ಜೊತೆಗಿರದ ಈ ಯುವ ರತ್ನವನ್ನ ಎಂದೆಂದಿಗೂ ಜೀವಂತವಾಗಿರಿಸಿಕೊಂಡಿದೆ ಕರುನಾಡು. ಹ್ಯಾಪಿ ಬರ್ತ್ಡೇ ಪುನೀತ್ ರಾಜ್ಕುಮಾರ್. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.